ಬಲ್ಬ್ ಅಳವಡಿಸುವಂತಹ ವೇಳೆ ವಿದ್ಯುತ್ ತಗುಲಿ ವ್ಯಕ್ತಿ ಸಾವನ್ನಪ್ಪಿರುವಂತಹ ಘಟನೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ. ದೊಡ್ಡಬಳ್ಳಾಪುರದ ದತ್ತಾತ್ರೇಯ ಬಡಾವಣೆಯಲ್ಲಿ ದುರ್ಘಟನೆ ಸಂಭವಿಸಿರುವಂಥದ್ದು. ಬಲ್ಬ್ ಅಳವಡಿಸುವಂತಹ ವೇಳೆ ವಿದ್ಯುತ್ ತಗುಲಿ ವ್ಯಕ್ತಿ ದುರ್ಮರಣ ಹೊಂದಿರುವಂತಹ ಘಟನೆ ದೊಡ್ಡಬಳ್ಳಾಪುರದ ದತ್ತಾತ್ರೇಯ ಬಡಾವಣೆಯಲ್ಲಿ ನಡೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರ ಇಲ್ಲಿ ಬಲ್ಬ್ ಅನ್ನು ಅಳವಡಿಸುವಂತಹ ವೇಳೆ ಈ ರೀತಿ ಘಟನೆ ನಡೆದಿದೆ. ದಿನಸಿ ಅಂಗಡಿ ಮಾಲೀಕ ಸತೀಶ್ ಎಂಬಾತನ ದುರ್ಮರಣ ಆಗಿರುವಂಥದ್ದು. ಇಲ್ಲಿ ಬಡಾವಣೆಯ ಮನೆಯ ಬಳಿ ಬಲ್ಬ್ ಅನ್ನು ಅಳವಡಿಸ್ತಾ ಇದ್ದಂತಹ ಸತೀಶ್ ಈ ವೇಳೆ ವಿದ್ಯುತ್ ಶಾಕ್ ಹೊಡೆದು ಸತೀಶ್ ಕುಸಿದು ಬಿದ್ದಿದ್ದಾರೆ. ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ನೆರೆಹೊರೆಯವರು ದಾಖಲು ಮಾಡಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಸತೀಶ್ ಸಾವನ್ನಪ್ಪಿದ್ದಾರೆ. ದೊಡ್ಡಬಳ್ಳಾಪುರ ನಗರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿರುವಂಥದ್ದು. ಬಲ್ಬ್ ಅನ್ನು ಅಳವಡಿಸುವಂತಹ ವೇಳೆ ವಿದ್ಯುತ್ ತಗುಲಿ ಶಾಕ್ ಹೊಡೆದು ವ್ಯಕ್ತಿ ದುರ್ಮರಣ ಹೊಂದಿರುವಂತಹ ಘಟನೆ ನಡೆದಿದೆ. ಈಗ ದೊಡ್ಡಬಳ್ಳಾಪುರದ ದತ್ತಾತ್ರೇಯ ಬಡಾವಣೆಯಲ್ಲಿ ಘಟನೆ ನಡೆದಿರುವಂಥದ್ದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರ ದಿನಸಿ ಅಂಗಡಿಯ ಮಾಲೀಕ ಸತೀಶ್ ಎಂಬಾತರು ಬಲ್ಬ್ ಅನ್ನು ಅಳವಡಿಸ್ತಾ ಇದ್ರು. ಈ ವೇಳೆ ವಿದ್ಯುತ್ ತಗುಲಿ ಸಾವನ್ನಪ್ಪಿದ್ದಾರೆ. ಬಡಾವಣೆಯ ಮನೆಯ ಬಳಿ ಬಲ್ಬ್ ಅನ್ನು ಅಳವಡಿಸ್ತಾ ಇದ್ದಂತಹ ವೇಳೆ ಸತೀಶ್ಗೆ ವಿದ್ಯುತ್ ಶಾಕ್ ಹೊಡೆದಿದೆ. ಶಾಕ್ ಹೊಡಿತಾ ಇದ್ದಂತೆ ಸತೀಶ್ ಇಲ್ಲಿ ಕುಸಿದು ಬಿದ್ದಿದ್ದಾರೆ. ನಂತರ ಸ್ಥಳೀಯರು ಕೂಡಲೇ ನೆರೆಹೊರೆಯವರು ಏನಿದ್ದಾರೆ ಅವರೆಲ್ಲರೂ ಒಂದು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆದರೆ ಇಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸತೀಶ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ದೊಡ್ಡಬಳ್ಳಾಪುರ ನಗರ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿರುವಂಥದ್ದು. ಬಲ್ಬ್ ಅನ್ನು ಅಳವಡಿಸ್ತಾ ಇದ್ದ ವೇಳೆ ವಿದ್ಯುತ್ ಶಾಕ್ ಹೊಡೆದು ಸತೀಶ್ ಎಂಬಾತರು ಸಾವನ್ನಪ್ಪಿದ್ದಾರೆ. ಇಲ್ಲಿ ಬಲ್ಬ್ ಅಳವಡಿಸುವಂತಹ ವೇಳೆ ವಿದ್ಯುತ್ ತಗುಲಿದೆ. ದೊಡ್ಡಬಳ್ಳಾಪುರದ ದತ್ತಾತ್ರೇಯ ಬಡಾವಣೆಯಲ್ಲಿ ಘಟನೆ ನಡೆದಿರುವಂಥದ್ದು. ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದಲ್ಲಿ ಈ ಘಟನೆ ನಡೆದಿರುವಂಥದ್ದು. ದಿನಸಿ ಅಂಗಡಿ ಮಾಲೀಕ ಸತೀಶ್ ಎಂಬಾತ ಇಲ್ಲಿ ಸಾವನ್ನಪ್ಪಿದ್ದಾರೆ. ಬಡಾವಣೆಯ ಒಂದು ಮನೆಯಲ್ಲಿ ಬಲ್ಬ್ ಅನ್ನು ಅಳವಡಿಕೆ ಮಾಡ್ತಾ ಇದ್ರು, ಬಲ್ಬ್ ಚೇಂಜ್ ಮಾಡ್ತಾ ಇದ್ರು. ಈ ವೇಳೆ ಈ ಘಟನೆ ಸಂಭವಿಸಿರುವಂಥದ್ದು. ಅಂದರೆ ಬಲ್ಬ್ ಅಳವಡಿಸುವಂತಹ ವೇಳೆ ವಿದ್ಯುತ್ ಶಾಕ್ ಹೊಡೆದಿದೆ. ಶಾಕ್ ಹೊಡೆದಂತಹ ರಭಸಕ್ಕೆ ಅವರಿಗೆ ಶಾಕ್ ಹೊಡೆದಿದೆ. ತಕ್ಷಣ ಸ್ಥಳೀಯರು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆದರೆ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಚಿಕಿತ್ಸೆ ಫಲಿಸದೆ ಸತೀಶ್ ಸಾವನ್ನಪ್ಪಿದ್ದಾರೆ. ದಿನಸಿ ಅಂಗಡಿಯ ಸತೀಶ್ ಬಡಾವಣೆಯ ಮನೆಯಲ್ಲಿ ಬಲ್ಬನ್ನು ಹಾಕ್ತಾ ಇದ್ರು. ಈ ವೇಳೆ ಶಾಕ್ ಹೊಡೆದಿರುವಂಥದ್ದು.